ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದ್ರಿ? ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ. ಇವತ್ತೇನು ವಿಡಿಯೋ ಮಾಡಾಕತ್ತೀನಿ ಅಂದ್ರೆ ನಾನ್ ವೆಜ್ ರೆಸಿಪಿ ತೋರ್ಸೋಣ ಅಂತ ಹೇಳಿ. ನಾನು ಮಾಡೋ ನಾನ್ ವೆಜ್ ರೆಸಿಪೀಸ್ ಎಲ್ಲ ನಮ್ಮ ಮನೇಲಿ ಇಷ್ಟಪಡ್ತಾರೆ. ಸೊ ನಿಮ್ಮ ಹತ್ರನೂ ಶೇರ್ ಮಾಡೋಣ, ನೀವು ಮಾಡಿ ಇಷ್ಟಪಡ್ತೀರ ಅಂತ ಅಂದ್ಕೊಂಡು ನಿಮ್ಗೆ ಈ ವಿಡಿಯೋ ಮಾಡಾಕೊತೀನಿ. ಇವತ್ತೇನು ಮಾಡತ್ತೀನಿ ಅಂದ್ರೆ ಮಟನ್ ಸಾಂಬಾರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಮಟನ್ ಗ್ರೇವಿನೂ ಅಲ್ಲ, ಸಾಂಬಾರೆಲ್ಲ ಮಿಡಲ್ಲ, ಯಾಕಂದರೆ ಪೂರ್ತಿ ನೀರು ಥರ ಮಾಡಿದರೆ ಸಾಂಬಾರು ಆಗುತ್ತೆ. ಈಗ ಸ್ವಲ್ಪ ಅದ್ರಾಗ ತಿಕ್ನೆಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಮಟನ್ ಗ್ರೇವಿನೂ ಅನ್ಬೋದು, ಸಾಂಬಾರು ಅನ್ಬೋದು. ಈ ರೆಸಿಪಿ ಮಾಡತ್ತೀನಿ. ನೀವು ಬೇಕಿದ್ರೆ ಜಾಸ್ತಿ ನೀರು ಹಾಕೊಂಡ್ರೆ ಸಾರು ಥರನೂ ಮಾಡ್ಬೋದು. ಸೊ ನಾನು ಮಟನ್ ಗ್ರೇವಿ ಅಂತ ಹೇಳ್ತೀನಿ, ಇದನ್ನ ಮಾಡಬೇಕು ಅಂತ ಅಂದ್ಕೊಂಡಿನಿ. ಬರ್ರಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಗೈಸ್, ನಾನು ಇವಾಗ ಇಲ್ಲಿ 1 kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಇವಾಗ ಇದನ್ನ ಒಂದು 2-3 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಬ್ಬೊಬ್ರು ಮಟನ್ ತೊಳೆಯಂಗಿಲ್ರಿ, ಹಂಗೆ ಮಾಡ್ತಾರೆ. ಬಟ್ ಮಟನ್ ತೊಳೆದ ಮಾಡ್ತೀವಿ ನಾವು. ಒಬ್ಬೊಬ್ರು ಹಂಗೆ ಮಾಡ್ತಾರೆ, ಅದ್ರದ್ದೇನೋ ಫ್ಲೇವರ್ ಹೋಗುತ್ತಂತ ಹೇಳಿ ಮಟನ್ ತೊಳಿಲಾರ್ದ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಮಟನ್ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 2-3 ಸತಿ ವಾಶ್ ಮಾಡಿ ಇಟ್ಕೊಂಡಿದ್ರಿ. ಇದಕ್ಕೆ ಇವಾಗ ನಾವು ಏನೇನು ಹಾಕ್ತೀವಿ ನೋಡೋಣ. ಇಲ್ಲಿ ನೋಡ್ರಿ, ಇದಕ್ಕೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ಬೇಕ್ರಿ. ಇಲ್ಲಿ ನಾನು ಅಚ್ಕಾರದ ಪೌಡರ್ ಹಾಕಾಕೊಂತೀನಿ ರೀ. ಒಂದು 2-3 ಸ್ಪೂನಷ್ಟು ಹಾಕ್ತೀನಿ. ನಿಮ್ಗೆ ಖಾರ ಎಷ್ಟು ಬೇಕು ನೋಡಿರಿ, ಅದ್ರ ಮೇಲೆ ಹಾಕ್ರಿ. ಸ್ವಲ್ಪ ಇದು ಖಾರ ಕಮ್ಮಿ ಐತಿ, ಹಾಗಾಗಿ ನಾನು ಒಂದು 2-3 ಸ್ಪೂನಷ್ಟು ಹಾಕೀನಿ. ಮತ್ತು ನಾವು ಸ್ವಲ್ಪ ಇದಕ್ಕೆ ಕಾಳು ಮೆಣಸು ಹಾಕ್ತೀವಲ್ಲ, ಹಾಗಾಗಿ ಸ್ವಲ್ಪ ಖಾರ ನಿಮ್ಗೆ ಕಡಿಮೆ ಹಾಕೋರಿ. ನಾವು ಖಾರ ಜಾಸ್ತಿ ತಿಂತೀವಿ, ಹಾಗಾಗಿ ಖಾರ ಸ್ವಲ್ಪ ಜಾಸ್ತಿ ಹಾಕೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ. ಆಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಬೇಕ್ರಿ. ಸ್ವಲ್ಪ ಹಾಕ್ಬೇಕ್ರಿ ಅಡುಗೆ ಎಣ್ಣೆ ಹಾಕಿ ಇದನ್ನೀಗ ಚಲೋದ್ನಾಗೆ ಮಿಕ್ಸ್ ಮಾಡ್ಬೇಕ್ರಿ. ಕೈಲಾರು ಮಿಕ್ಸ್ ಮಾಡ್ಬೋದ್ರಿ, ಸ್ಪೂನ್ಲಾರು ಮಿಕ್ಸ್ ಮಾಡ್ಬೇಕು. ಯಾಕಂದ್ರೆ ಸ್ಪೂನ್ಲೆ ಮಿಕ್ಸ್ ಮಾಡಿದ್ರೆ ಅಷ್ಟು ಮಿಕ್ಸ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಕೈಯಿಂದನೇ ಮಿಕ್ಸ್ ಮಾಡತ್ತೀನಿ. ಇದಷ್ಟು ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ಎಲ್ಲ ಕಡೆನೂ ಹತ್ಬೇಕು ಆರೋಪ. ನೋಡ್ರಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗೈತಿ. ಇವಾಗ ಇದನ್ನ ಏನು ಮಾಡ್ಬೇಕಂದ್ರೆ ಒಂದು 10-20 ನಿಮಿಷ ಮಿಕ್ಸ್ ಮಾಡೇವಲ್ಲ, ನೆನೆಯಕ್ಕೆ ಬಿಟ್ಬಿಡ್ಬೇಕ್ರಿ. ಇದು ಖಾರ ಉಪ್ಪು ಎಲ್ಲ ಹಿಡ್ಕೋಬೇಕು ಮಟನ್ನ. ಅದಕ್ಕೋಸ್ಕರ ಒಂದು 10-20 ನಿಮಿಷ ನೆನೆಯಕ್ಕೆ ಬಿಡೋಣ. ಇದು ಮಟನ್ನ ನೆನೆಯಷ್ಟರಲ್ಲಿ ನಾವು ಮಸಾಲಿನ ರೆಡಿ ಮಾಡ್ಕೊಳ್ಳೋಣ ಅಂತ ಬರ್ರಿ ಫ್ರೆಂಡ್ಸ್. ನೋಡ್ರಿ, ಇವಾಗ ಮಟನ್ ಎಲ್ಲ ಮಿಕ್ಸ್ ಮಾಡಿ ನೆನೆಯಕ್ಕೆ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಆಗೈತದ. ಅಷ್ಟರಲ್ಲಿ ನಾನು ಇದು ಹಸಿ ಶುಂಠಿನ ಅಲ್ಲನ ಸಿಪ್ಪಿ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಹಂಗೆ ಒಂದು 2 ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪಿ ಬಿಡಿಸ್ಕೊಂಡು ಇಟ್ಕೊಂಡಿನಿ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ ತೊಗೊಂಡಿನಿ. ಇದಷ್ಟು ಇವಾಗ ಮಿಕ್ಸಿ ಹಾಕೋಬೇಕ್ರಿ. ಅಷ್ಟೊತ್ತು ಮಟ ಅಂತಂದ್ರೆ ಇವಾಗ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಡ್ತೀನಿ. ನೋಡ್ರಿ, ಒಂದು ಪಾತ್ರೆ ಇಟ್ಕೊಂಡಿನಿ. ಇದಕ್ಕೆ ಇವಾಗ ನಾವು ಅಡುಗೆ ಎಣ್ಣೆ ಸ್ವಲ್ಪ ಹಾಕ್ಬೇಕ್ರಿ, ಜಾಸ್ತಿ ಹಾಕಂಗಿಲ್ಲ. ಯಾಕಂದ್ರೆ ಮಟನ್ನ ಸ್ವಲ್ಪ ಎಣ್ಣೆ ಬಿಡ್ತೈತಿ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕೀನಿ. ಇವಾಗ ಅಡುಗೆ ಎಣ್ಣೆ ಇವಾಗ ಇದಕ್ಕೆ ಏನಂತಂದ್ರೆ ಸ್ವಲ್ಪ ಎಣ್ಣೆ ಕಾಯ್ಬೇಕ್ರಿ. ಇದು ಈಗಿದು ಎಣ್ಣೆ ಕಾದೈತ್ರಿ. ಇದಕ್ಕೀಗ ಏನಂದ್ರೆ ನಾವು ಇದು ಮಟನಿಂದ ಚರ್ಬಿ ಅಂತಾರಲ್ರಿ, ಸ್ವಲ್ಪ ಎಣ್ಣೆ ಬಿಡ್ತಿದ್ನ ಎಣ್ಣೆ ಒಳಗೆ ಹಾಕ್ಬೇಕು. ಇದನ್ನ ಜಾಸ್ತಿ ಹಾಕ್ಬಾರ್ದು. ಎಣ್ಣೆ ಹಿಂಗಿದೆ ಹಾಕಿ ನೀವು ಫ್ರೈ ಮಾಡಬೇಕು. ಇವಾಗ ನೋಡ್ರಿ, ಇದು ಎಲ್ಲ ಮಟನ್ ಚರ್ಬಿ ಎಣ್ಣೆ ಬಿಟ್ಟೈತಿ. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಈಗ ಮಟನ್ ಹಾಕೋಣ. ಇವಾಗ ಇದನ್ನ ಲೋ ಫ್ಲೇಮ್ ಇಟ್ಕೊಬೇಕ್ರಿ. ಇದು ಮಟನ್ ಎಲ್ಲ ಹಾಕೊಂಡಿದ್ವಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಒಳಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನ ಲೋ ಫ್ಲೇಮಾಗಿ ಇಟ್ಕೋಬೇಕ್ರಿ. ಜಾಸ್ತಿ ಸ್ಪೀಡ್ ಇಟ್ಕೋಬಾರ್ದು. ಜಾಸ್ತಿ ಸ್ಪೀಡ್ ಇಟ್ಕೊಂಡ್ರೆ ಖಾರ ಎಲ್ಲ ಹೊತ್ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನ ಬೇಯಿಸ್ಕೋಬೇಕ್ರಿ. ಈಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಒಂದು 5-10 ನಿಮಿಷ ಲೋ ಫ್ಲೇಮಲ್ಲೇ ಬಾಯಿ ಮುಚ್ಚಿ ಬೇಯಕ್ಕೆ ಬಿಟ್ಬಿಡ್ಬೇಕ್ರಿ. ಈಗ ಅದು ಮಟನ್ 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯೋವರೆಗೂ ನಾವು ಇದು ಬೆಳ್ಳುಳ್ಳಿ ಇದು ಎಲ್ಲ ಇರ್ತಲ್ರಿ, ಪೇಸ್ಟ್ ಮಾಡ್ಕೊಂಬರ್ಬೇಕು. ಬೆಳ್ಳುಳ್ಳಿ, ಆಮೇಲೆ ಹಸಿ ಶುಂಠಿ, ಅಲ್ಲ, ಆಮೇಲೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ. ಇದನ್ನ ಇವಾಗ ನೈಸಾಗಿ
ಪೇಸ್ಟ್ ಮಾಡ್ಕೊಂಬರೋಣ್ರಿ. ಅಷ್ಟೊತ್ತು ಮಟ್ಟ ಪೇಸ್ಟ್ ಮಾಡ್ಕೊಂಬರ್ಬೇಕ್ರಿ. ನುಣ್ಣಗೆ ಪೇಸ್ಟ್ ಮಾಡಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ್ರಿ ಇವಾಗ ಇದನ್ನು. ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತೇನ್ರಿ, ಈ ಥರ ಮಟನ್ ಎಣ್ಣೆ ಒಳಗೆ ಚಲೋದ್ಮೇಲೆ ಫ್ರೈ ಆಗಬೇಕ್ರಿ. ಅಂದ್ರೆ ಹಸಿ ಸ್ಮೆಲ್ ಇರಲ್ರಿ. ಹಂಗಾಗಿದ್ನೇ ಎಣ್ಣೆ ಒಳಗೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಈ ಥರ ಬೇಯುವಾಗ ಏನು ಮಾಡ್ಬೇಕಂದ್ರೆ ನಾನು ಇಲ್ಲಿ ಒಂದು 2 ಟೊಮಾಟೊ ತೊಗೊಂಡಿನಿ. ಇದು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೊಂಡು ಈಗ ಇದಕ್ಕೆ ಹಾಕೊಳ್ಳೋಣ. ಇದು ಟೊಮಾಟೊ ಹಾಕೋದ್ರಿಂದ ನಮಗೇನಂದ್ರೆ ಗ್ರೇವಿ ಚಲೋದ್ನಾಗ ಸಿಗ್ತೈತಿ ಮಟನ್ ಒಳಗೆ. ಅದಕ್ಕೋಸ್ಕರ ಟೊಮಾಟೋನ ಹಾಕಬೇಕು. ಟೊಮಾಟೋನ ಸ್ಕಿಪ್ ಮಾಡಿದ್ರು ಮಾಡ್ಬೋದು. ನಿಮ್ಗೆ ಟೊಮಾಟೋನ ಇಷ್ಟ ಇಲ್ಲ ಅಂದ್ರೆ. ಸೊ ನಾವು ಟೊಮಾಟೋನ 2 ಟೊಮಾಟೋನ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನ ಚಲೋನಾಗಿ ಮಿಕ್ಸ್ ಮಾಡಿಬಿಡೋಣ. ಇವಾಗ ಮಟನ್ ಆಮೇಲೆ ಟೊಮಾಟೋನೆಲ್ಲ ಮೆತ್ತಗಾಗೋವರೆಗೂ ಎಣ್ಣೆ ಒಳಗೆ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ. ಬಾಯಿ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಂದ್ರೆ ಇದು ಬಾಯಿ ಮುಚ್ಚಿದ್ರೆ ಸ್ವಲ್ಪ ನೀರಿನ ಅಂಶ ಬರ್ತೈತಿ. ಹಾಗಾಗಿ ಲೋ ಫ್ಲೇಮಲ್ಲಿ ಬಾಯಿ ಮುಚ್ಚಿಬಿಟ್ಟು ಮಟನ್ ಬೇಯಿಸ್ಕೊಳ್ಳೋದು. ಫ್ರೆಂಡ್ಸ್, ಇವಾಗ ಅದು ಮಟನ್ನ ಲೋ ಫ್ಲೇಮಲ್ಲಿ ಬೇಯಕ್ಕಿಟ್ಟಿವ್ರಿ. ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕ್ರಿ ಅದು ಮಟನ್. ಅಷ್ಟೊತ್ತು ಮಟ ನಾವೇನು ಮಾಡೋಣ ಅಂದ್ರೆ ಈ ಕಡೆ ಮಸಾಲೆ ಐಟಮ್ಸ್ ರೆಡಿ ಮಾಡ್ಕೊಳ್ಳೋಣ ಅಂತ. ಇದು ಚಕ್ರ ಮುಗ್ಗು ಅಂತಾರಲ್ರಿ, ಇದು ಸ್ವಲ್ಪ ಹಾಕೀನಿ. ಇದು ಸ್ವಲ್ಪ ಚಕ್ಕೆ. ಭಾಳ ಮಸಾಲೆ ಐಟಮ್ಸ್ ಏನು ಹಾಕೊಂದಿಲ್ರಿ ಇದಕ್ಕೆ. ಇದು ಸ್ವಲ್ಪ ಕಾಳು ಮೆಣಸು ಜಾಸ್ತಿ ಹಾಕ್ಬೇಕ್ರಿ ಇದಕ್ಕೆ. 3 ಲವಂಗ ತೊಗೊಂಡಿನ್ರಿ ನಾನು. ಸ್ವಲ್ಪ ಚಕ್ಕಿ, 3 ಲವಂಗ, 1 ಚಕ್ರ ಮುಗ್ಗು, ಒಂದು 10-15 ಕಾಳು ಮೆಣಸು, 2 ಏಲಕ್ಕಿ, ಒಂಚೂರು ಗಸಗಸಿ ತಗೊಂಡಿನ್ರಿ. ಇವಾಗ ಇದನ್ನು ಇದು ಒಣ ಕೊಬ್ಬರಿ, ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನ್ರಿ. ಇದನ್ನು ಸೇರಿಸ್ಕೊಳ್ಳೋದಕ್ಕೆ. ಆಮೇಲೆ ಸ್ವಲ್ಪ ಕಲ್ಲು ತೊಗೊಂಡಿನ್ರಿ. ಇಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ ಮಸಾಲೆನ. ಇವಾಗಿದ್ದ ಡ್ರೈ ರೋಸ್ಟ್ ಆಗೈತ್ರಿ. ಈಗ ಇದನ್ನ ತಕೊಂಡ್ಬಿಡೋಣ ಅಂತ. ಪಾತ್ರೆಗೆ ನಾವು ಧನಿಯಾ ಕಾಳು ತೊಗೊಂಡಿದ್ವಿ. 1-2 ಸ್ಪೂನ್ ಅಷ್ಟು ಧನಿಯಾ ಕಾಳು. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ. ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಧನಿಯಾ ಕಾಳು ಆಮೇಲೆ ಕಾಳು ಮೆಣಸು ಹಾಕ್ಬೇಕ್ರಿ. ಇವಾಗ ನೋಡ್ರಿ ಇದು ರೋಸ್ಟ್ ಆಗೈತಿ. ಇದು ರೋಸ್ಟ್ ಆಗೈತೆ ಅಂತ ಹೆಂಗೆ ಗೊತ್ತಾಗತ್ತೆ ಅಂದ್ರೆ ಇದು ಗಮ್ಮಂತ ಸ್ಮೆಲ್ ಬರುತ್ತೆ. ಆಮೇಲೆ ಪಟ್ ಪಟ್ ಅಂತ ಇದು ಸಿಡಿತಿರ್ತೈತಿ ಸ್ವಲ್ಪ ಲೈಟಾಗಿ. ಆವಾಗ ನಾವು ತಿಳ್ಕೊಂಬಿಡ್ಬೇಕ್ರಿ. ಇದು ಕಲರು ಚೇಂಜ್ ಆಗುತ್ತೆ ನೋಡ್ರಿ. ಇವಾಗ ಇದಾಗೈತಿ. ಇದನ್ನ ಇವಾಗ ತಗೊಳ್ಳೋಣ. ಈಗ ನಾವೇನು ಮಾಡ್ಬೇಕಂದ್ರೆ ಇದನ್ನು ತಣ್ಣಗಾಗಿ ಬಿಡಣ್ರಿ. ಇದು ಇವಾಗ ಆರ್ಬೇಕ್ರಿ. ಇದೆಲ್ಲ ಬಿಸಿ ಇರ್ತದಲ್ಲ, ಇದಷ್ಟು ಆರು ಮಟನು ಬಿಟ್ಟು ಇವಾಗ ಇದನ್ನ ಏನು ಮಾಡ್ಬೇಕಂದ್ರೆ ಆರಿದ ಮೇಲೆ ನೀರು ಹಾಕ್ದಂಗೆ ಪೌಡ್ರ್ ಮಾಡ್ಕೊಂಬರ್ಬೇಕ್ರಿ. ಇದಕ್ಕೆ ನೀರು ಸ್ವಲ್ಪನೂ ಹಾಕ್ಬಾರ್ದು. ಯಾಕಂದರೆ ಇದು ಒಣ ಕೊಬ್ಬರಿ ಹಾಕಿರ್ತೀವಲ್ಲ, ಆಮೇಲೆ ಡ್ರೈ ರೋಸ್ಟ್ ಮಾಡಿರ್ತೀವಲ್ಲ, ಸಣ್ಣ ಆಗುತ್ತೆ. ಸೊ ಅದಕ್ಕೋಸ್ಕರ ನೀರು ಹಾಕ್ಬಾರ್ದ್ರಿ. ಹಂಗೆ ಡ್ರೈ ರೋಸ್ಟ್ ಮಾಡ್ಕೊಂಬರೋಣ ಅಂತೀವಿ. ನೋಡಿರಿ, ಇವಾಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ವಲ್ಲ, ಇದು ಎಲ್ಲ ಬೆಳೆಸ್ಬಿಟ್ಟು ಈ ಥರ ನೀರು ಬಿಟ್ಕೊಂಡ್ಬಿಟ್ಟು ನೋಡಿರಿ. ನಾವೇ ನೀರು ಸೇರಿಸಿ ಇದಕ್ಕೆ ತಾನೇ ನೀರು ಬಿಟ್ಟೈತಿ. ಟೊಮಾಟೊ ಹಣ್ಣು, ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಖಾರ ಉಪ್ಪು ಎಲ್ಲ ಹಿಡ್ಕೊಂಡು ಈ ಥರ ಲೋ ಫ್ಲೇಮಲ್ಲಿ ಇಟ್ಟರೆ ಬಾಯಿ ಮುಚ್ಚಿಟ್ರೆ ಈ ಥರ ನೀರು ಬಿಡ್ತೈತಿ. ಮಟನ್ ಎಲ್ಲ ಈಗ ಸ್ವಲ್ಪ ಲೈಟಾಗಿ ಒಂದು 20% ಬೆಂದೈತಿ. ಈ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ಅವಾಗಲೇ ನಾವು ಮಾಡಿಟ್ಕೊಂಡಿದ್ವಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಎಲ್ಲ ಹಾಕಿ ಇವಾಗ ಇದನ್ನು ಈ ಪೇಸ್ಟ್ನ ಇದಕ್ಕೆ ಸೇರಿಸೋಣಂತ. ಕೊತ್ತಂಬರಿ, ಪುದೀನ, ಅಲ್ಲ ಬೆಳ್ಳುಳ್ಳಿ ಹಾಕಿದ್ದೇನೆ ನಾನು. ಇಷ್ಟು ಇವಾಗ ಮಿಕ್ಸ್ ಮಾಡಿಬಿಟ್ರಿ. ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡಿ ಮತ್ತು ಒಂದು 5-10 ನಿಮಿಷ ಲೋ ಫ್ಲೇಮಲ್ಲೇ ಬೇಯಕ್ಕೆ ಬಿಟ್ಬಿಡ್ಬೇಕ್ರಿ. ಯಾಕಂದ್ರೆ ಇದು ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿದ ಹಸಿ ಸ್ಮೆಲ್ ಹೋಗ್ಲಾ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಮತ್ತಿನ್ನು 5-10 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ಲಿಕ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಬಿಡೋಣ. ಇವಾಗ ಫ್ರೆಂಡ್ಸ್ ನೋಡ್ರಿ, ಇವಾಗ ಅಷ್ಟು ತಣ್ಣಗಾಗಿತ್ತು. ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲೆನ ಇವಾಗ ಮಿಕ್ಸಿಗೆ ಹಾಕಿ ಆವಾಗಲೇ ಹೇಳ್ದ್ರಂಗೆ ನೀರು ಹಾಕ್ದಿರಂಗೆ ಪೇಸ್ಟ್ ಮಾಡ್ಕೊಂಬರೋಣ್ರಿ. ಇದನ್ನ
ನೋಡಿರಿ ಫ್ರೆಂಡ್ಸ್, ಇವಾಗ ನಾವು ಇದು ನೀರು ಹಾಕ್ದಿರಂಗೆ ಡ್ರೈ ರೋಸ್ಟ್ ಮಾಡಿದ ಮಸಾಲೆ ಎಣ್ಣೆಲ್ಲ ಪೌಡ್ರ್ ಮಾಡ್ಕೊಂಬಂದೀವಿ. ನೋಡಿರಿ ಈ ಥರ ನೈಸಾಗಿ ಪೌಡ್ರ್ ಹಾಕ್ಬೇಕಿದೆ. ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೆ ಅಷ್ಟು ಟೇಸ್ಟ್ ಮಸಾಲ ಬಾಯಿಗೆ ಸಿಗುತ್ತೆ ಮಸಾಲೆ. ಸೊ ಅದಕ್ಕೋಸ್ಕರ ನೀರು ಹಾಕ್ದಂಗೆ ಪೇಸ್ಟ್ ಪೌಡ್ರ್ ಮಾಡಿದ್ರೆ ಪೌಡ್ರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀರು ಹಾಕ್ದಂಗೆ ಪೌಡ್ರ್ ಮಾಡಿ ನಿನ್ನ ಈಗ ಇಷ್ಟರಲ್ಲಿ ಇದು ಬೆಂದೈತೆ ನೋಡಿರಿ. ಲೋ ಫ್ಲೇಮಲ್ಲಿ ಇರೋದಲ್ಲ ಇದು ನೋಡಿರಿ, ಈ ಥರ ಕೊತ್ತಂಬರಿದ ಎಲ್ಲ ಹಸಿ ಸ್ಮೆಲ್ ಹೋಗೈತ್ರಿ. ಬೆಳ್ಳುಳ್ಳಿದು ಉಳ್ಳಾಗಡ್ಡಿದೆಲ್ಲ ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ, ಪುದೀನ ಅದೆಲ್ಲ ಹಸಿ ಸ್ಮೆಲ್ ಹೋಗೈತಿ. ಈ ಟೈಮಲ್ಲಿ ನಾವೇನು ಮಾಡೋಣ ಅಂದ್ರೆ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ರಿ, ಇದು ಪೌಡರ್ ಮಸಾಲೆ ಐಟಮ್ಸ್ನ ಹಾಕೊಂಡಿದ್ದಕ್ಕೆ ಇವಾಗ ಇದನ್ನ ಚಲೋ ಮಿಕ್ಸ್ ಮಾಡಿಬಿಟ್ರಿ. ಚಲೋ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಬಿಡೋಣ. ಫ್ರೆಂಡ್ಸ್ ನೋಡಿರಿ, ಇವಾಗ ಇದೆಲ್ಲ ಮಸಾಲೆ ಏನೆಲ್ಲ ಹಾಕಿ ಒಂದು 2 ನಿಮಿಷ ಬೇಯಕ್ಕೆ ಇಟ್ಟಿದ್ವಲ್ರಿ. ಇವಾಗ ನೋಡಿರಿ ಮಟನ್ ಎಲ್ಲ 2 ನಿಮಿಷ ಈ ಥರ ಬೇಯಕ್ಕೆ ಹಿಡಿತಿ ನೋಡಿರಿ. ಇವಾಗ ನಾವೇನು ಮಾಡ್ಬೇಕಂದ್ರೆ ಆವಾಗಲೇ ಒಂದು ಪಾತ್ರೆ ಹಾಕಿದ್ನಲ್ರಿ, ಮಟನ್ ಕಲಸಿಟ್ಟಿದ್ನಲ್ಲ, ಸಾರಿ ಆ ಮಟನ್ ಪಾತ್ರೆನ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡು ನಿಮ್ಗೆ ನೀರು ಎಷ್ಟು ಬೇಕು ನೋಡಿರಿ, ನಿಮ್ಮ ಮೇಲೆ ಡಿಪೆಂಡ್ ಅದ. ನಿಮ್ಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೀರು ಹಾಕೋರಿ. ನಿಮ್ಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೋರಿ. ಸ್ವಲ್ಪ ಜಾಸ್ತಿ ಬೇಕು ಸಾಫ್ಟ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕ್ರಿ. ನೋಡ್ರಿ ನಾವಾಗ ಒಂದಿಷ್ಟು ಹಾಕೊಂಡಿನ್ರಿ ನೀರು. ನಾವೀಗ ಇದನ್ನ ಏನು ಮಾಡೋಣ ಅಂತಂದ್ರೆ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಒಂದು 2 ನಿಮಿಷ ಸ್ಲೋ ಫ್ಲೇಮ್ ಇಟ್ಟು ಬೇಯಿಸ್ಕೊಂಡಿರಿ. ಆವಾಗಲೇ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ, ಮಸಾಲೆದು ಕೊಬ್ಬರಿದು ಎಲ್ಲದ್ರದ್ದು ಹೋಗಿರುತ್ತೆ. ಸೊ ಇವಾಗ ನಾವಿನ್ನು ಕುಕ್ಕರ್ ಮುಚ್ಚಿ ಒಂದು 5 ರಿಂದ 6 ವಿಸಿಲ್ ಕುಗ್ಗಿಸ್ಕೊಂಡ್ರಿ. ಇದನ್ನ ವಿಸಿಲ್ ಬರ್ಬೇಕ್ರಿ. ಒಂದು 5 ರಿಂದ 6 ವಿಸಿಲ್ ಬಂದ್ರೆ ಮಟನ್ ಎಲ್ಲ ಬೆಂದಿರುತ್ತೆ. ಮಟನ್ ವಿಸಿಲ್ ಹಾಕ್ಸೋದು ಹೆಂಗಂದ್ರೆ ನಿಮ್ಮ ಮೇಲೆ ಡಿಪೆಂಡ್. ಇದು ಜಾಸ್ತಿ ಬಲ್ತಿದ್ದಿತ್ತಂದ್ರೆ ಸ್ವಲ್ಪ ಒಂದು 5-6 ವಿಸಿಲ್ ಹಾಕ್ಸ್ಕೊರಿ. ಸ್ವಲ್ಪ ಎಳೆ ಮಟನ್ ಇತ್ತಂದ್ರೆ ಒಂದು 3 ವಿಸಿಲ್ಗೆ ಬೇಯ್ತೈತಿ. ಯಾಕಂದ್ರೆ ನಾವು ಆಲ್ರೆಡಿ ಎಣ್ಣೆ ಒಳಗೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಮಟನ್ ಎಳೆದಿತ್ತಂದ್ರೆ 3 ವಿಸಿಲ್ ಹಾಕ್ಸ್ಕೊರಿ. ಮಟನ್ ಬಲ್ತಿತ್ತಂದ್ರೆ ಒಂದು 4-5 ವಿಸಿಲ್ ಹಾಕ್ಸ್ಕೊರಿ. ಅದು ಮಟನ್ ಮೇಲೆ ಡಿಪೆಂಡ್. ಆಮೇಲೆ ಇದೇ ಟೈಮಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಖಾರ ಉಪ್ಪು ಆಗಿತ್ತಿಲ್ಲ ನೋಡಿ ಸೇರಿಸ್ಕೋಬೇಕು. ಈ ಟೈಮಲ್ಲಿ ಸೇರಿಸ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ರೆ ಆಯ್ತಾ. ಬರ್ರಿ ಇವಾಗ 5 ವಿಸಿಲ್ ಆದಮೇಲೆ ತೋರಿಸ್ತೀನಿ ಹೆಂಗಾಗುತ್ತೆ ಅಂತ ನೋಡೋಣ. ಗೈಸ್ ನೋಡ್ರಿ, ಇವಾಗ 5 ವಿಸಿಲ್ ಆಗೈತಿ. ಇವಾಗ ಗ್ಯಾಸ್ನ ಆಫ್ ಮಾಡಿದೆ. ನಾನು ಮಟನ್ ಬೆಂದೈತಿಲ್ಲ ಅಂತ ಚೆಕ್ ಮಾಡಿದೆ, ಬೆಂದಿತ್ತು. ಸೊ ಹಂಗಾಗಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ನೋಡಿದ್ರೆ ತಿನ್ಬೇಕನ್ನಿಸ್ತಾ, ಅಷ್ಟು ಟೇಸ್ಟೇ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿರಿ. ಹಂಗೆ ನಾನಿವಾಗ ಇದು ಮಟನ್ ರೆಸಿಪಿನ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಬಿಸಿ ಜೋಳದ ರೊಟ್ಟಿ, ಹಂಗೆ ಮಟನ್ನ ಉಳ್ಳಾಗಡ್ಡಿ ಲಿಂಬೆನ ಹಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಹಂಗೆ ಸ್ವರ್ಗ ಎಲ್ಲೈತಂದ್ರೆ ನಮ್ಮ ಕಾಟಲ್ಲಿ ಐತೆ ಅಂತ ಹೇಳ್ಬೋದು. ಅಷ್ಟು ಸೂಪರಾಗಿರೋ ರೆಸಿಪಿ ರೆಡಿ ಆಗೈತಿ. ಬರ್ರಿ ಹಂಗೆ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೈತೆ ಫ್ರೆಂಡ್ಸ್. ನೋಡ್ರಿ ಮಟನ್ ಸಾಂಬಾರು, ಮಟನ್ ಗ್ರೇವಿ 2 ಅನ್ಬೋದು ರೆಡಿ ಆಗೈತಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಏನು ಹಾಕಿದ್ರೆ ಮಟನ್ ಸಾಂಬಾರ, ಸ್ವಲ್ಪ ಲೈಟ್ ಹಾಕಿದ್ರೆ ಮಟನ್ ಗ್ರೇವಿ ಸಖತ್ತಾಗೈತಿ. ಬರ್ರಿ ಟೇಸ್ಟ್ ಮಾಡೋದಂತ. ಬಿಸಿ ಜೋಳದ ರೊಟ್ಟಿ ಇಲ್ಲ ಕಟಕ್ ರೊಟ್ಟಿ ಜೊತೆಗೂ ಟೇಸ್ಟ್ ಮಾಡ್ಬೋದು. ಖಾರ ಉಪ್ಪು ಎಲ್ಲ ಪರ್ಫೆಕ್ಟ್ ಆಗೈತಿ. ನೋಡ್ರಿ ಮಟನ್ ಹೆಂಗೆ ಬೆಂದೈತಿ. ಮಟನ್ ಎಲ್ಲ ಬಂದೈತಿ. ಲಿಂಬೆ ನಿಂತ್ಕೊಂಡು ಈ ಥರ ಟೇಸ್ಟ್ ಮಾಡಿದ್ರೆ ಸ್ವರ್ಗ. ನಾನ್ ವೆಜ್ ಪ್ಲೇಯರ್ಗಂತೂ ಭಾಳ ಇಷ್ಟ ಆಗ್ತೈತಿ. ಒಂದ್ಸತಿ ಟ್ರೈ ಮಾಡಿರಿ. ಮಸಾಲೆ ಆಮೇಲೆ ಎಲ್ಲನೂ ಪರ್ಫೆಕ್ಟ್ ಐತಿ. ನಿಮ್ಗೆ ಖಾರ ಯಾವ ಥರ ಬೇಕು ನೋಡಿ ಹಾಕೋರಿ. ನಾವು ಖಾರ ಸ್ವಲ್ಪ ಜಾಸ್ತಿ ಐತಿ, ಅದು ಖಾರ ಸ್ವಲ್ಪ ಜಾಸ್ತಿ ಹಾಕಿವಿ. ಈ ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಈ ಥರ ಚೆನ್ನಾಗಿರೋ ರೆಸಿಪೀಸ್ ಬೇಕು, ಸಿಂಪಲಾಗಿ ನೋಡಿರೋ ರೆಸಿಪೀಸ್ ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.